ಗೈಸ್ ಟೈಮು 5:30 UI ಮೂವಿಗೆ ಬಂದಿರೋದು ಉಪೇಂದ್ರ ಸರ್ದು. ಹೇಗಿದೆ ಏನು ಅಂತ ರಿವ್ಯೂ ಕೊಡ್ತೀನಿ, ಓಕೆನಾ? ಬನ್ನಿ ನೋಡೋಣ ಹೋಗಿ. ಹಾಯ್ ಹಲೋ ನಮಸ್ಕಾರ ಗೈಸ್. ಈ ವಿಡಿಯೋ ಬಂದು UI ಮೂವಿ ಬಗ್ಗೆ. ಇವತ್ತು ರಿಲೀಸ್ ಆಗಿದೆ UI. ಉಪೇಂದ್ರ ಸರ್ ಆ್ಯಕ್ಟ್ ಮಾಡಿರೋದು ಮತ್ತು ಡೈರೆಕ್ಟ್ ಮಾಡಿರೋಂಥ ಮೂವಿ. ಆಫ್ಟರ್ 2.5 years ಆದಮೇಲೆ UI ಮೂವಿ ಬಂದಿರೋದು. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಹೇಗಿರುತ್ತೆ ಮೂವಿ, ಯಾವ ಥರ ತೆಗೆದಿರ್ಬೋದು. ಆ್ಯಸ್ ಎ ಡೈರೆಕ್ಟರ್ಸ್ ಬೇರೆಯವ್ರದ್ದು ನೋಡಿರ್ಬೋದು, ಬಟ್ ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋ ಮೂವಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ವೆಯ್ಟ್ ಮಾಡ್ದಂಗೆ ಔಟ್ಪುಟ್ ಅಥವಾ ಒಂದು ಮೂವಿ ಹಿಟ್ಟಾ ಫ್ಲಾಪಾ ಅದ್ರ ಬಗ್ಗೆನೂ ಮಾತಾಡೋಣ. ನಿಮ್ಮ ಅಭಿಪ್ರಾಯನೂ ತಿಳಿಸಿ ಕೊನೆಗೆ. ಯಾರು ಹೊಸ ಬಂದರು ಅವರು ಅಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ. ಫಸ್ಟ್ ಶೋ ಇವತ್ತು ರಿಲೀಸ್ ಆಗಿ 6:30ಗೆ ನಮ್ಮೂರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಶೋ ಇತ್ತು, ಬಾಲಾಜಿ ಟಾಕೀಸ್ ಅಂತ. ಮಾರ್ನಿಂಗ್ ಶೋಗೆ ಹೋಗಿದ್ದೆ ಫಸ್ಟ್ ಡೇನೆ. ಆ್ಯಂಡ್ ಬುದ್ಧಿವಂತರು ಯಾರಾದರೂ ಇದ್ದೆ ಇಲ್ಲಿಂದ ಎದ್ದೋಗಿ ಅಂತಿತ್ತು. ಹಾಗೆ ದಡ್ರು ಮಾತ್ರ ನೋಡುವಂಥ ಮೂವಿ ಅಂತ ಇತ್ತು. ಅದೇನಪ್ಪ ಇದು ನಂಗೆ ಅರ್ಥ ಆಗಿಲ್ಲ. ಅದಾದಮೇಲೆ ಮೂವಿ ಒಂದು ಸೀಕ್ವೆನ್ಸ್ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಹಾಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೆಲವ್ರು ಹೇಳ್ತಾ ಇದ್ರು ಒಂದ್ಸಲಿ 2 ಸಲ ನೋಡಿದ್ರೆ ಅರ್ಥ ಆಗಲ್ಲಪ್ಪ ಅಂತ. ಅರ್ಥ ಆಗುತ್ತೆ, ಒಂದ್ಸಲಿ ನೋಡಿದ್ರೂ ಅರ್ಥ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಳೋ ರೀತಿ ಅಥವಾ ಆ ಬ್ರೈನ್ ಅಂತಾರಲ್ವ, ಆ ಬ್ರೈನ್ನ ಇಟ್ಕೊಂಡೆ ಆ ಮೂವಿಯಲ್ಲಿ ಒಂದು ಇನ್ನರ್ ಔಟರ್ ಅಂತ ಇದೆ. ನೀವು ನೋಡಲೇಬೇಕು ಮೂವಿನ, ನಿಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ಒಂದು ಸೆಂಟಿಮೆಂಟಿಂದ ಇಷ್ಟೆಲ್ಲ ಮಾಡ್ತಾರಾ ಅನ್ನೋದಿದೆ. ಆಮೇಲೆ ನಾವೇನೇನೋ ಎಕ್ಸ್ಪೆಕ್ಟ್ ಮಾಡಿದ್ರಿ, ಪಾಸ್ಟ್ ಫ್ಯೂಚರು ಇದೆಲ್ಲ ಮಾಡ್ತಾರೆ ಏನೋ ಅಂತ. ಪ್ರೆಸೆಂಟಲ್ಲಿ ಏನು ನಡೀತಿದೋ ಅದನ್ನು ನಮಗೆ ಒಪ್ಪಿಸರು ತಿಳ್ಸಕ್ಕೆ ಹೊರಟಿರೋದು ಅದು ಮೂವಿಯಲ್ಲಿ. ಬೇರೆ ಮೂವಿಯಲ್ಲೂ ಹೇಳಿದ್ದಾರೆ, ಬಟ್ ಇದೇ ಮೂವಿಯಲ್ಲೂ ಅದೇ ಪ್ರಯತ್ನ ಪಟ್ಟಿರೋದು. ನಮಗೆ ನಾವು ದಡ್ರು ವಿ ದ ಪೀಪಲ್, ನಾವು ದಡ್ರು ನೋಡ್ರಪ್ಪ ಹಿಂಗೆ ಆಗ್ತಿದೆ ಅಂತ ನಮಗೆ ಹೇಳ್ತಿದ್ದಾರೆ. ಬಟ್ ನಾವು ಅದನ್ನು ಯಾರು ಅರ್ಥ ಮಾಡ್ಕೊತಿಲ್ಲ. ಆ್ಯಂಡ್ ಮೋರ್ ಓವರ್ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಆ ಶೂಟಿಂಗ್ ನಡೆದಿದೆ, ತುಂಬ ಸೀನ್ಸು. ಆ್ಯಂಡ್ ರವಿಶಂಕರ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಅಷ್ಟೇ, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ ಉಪ್ಪಿ ಸರ್ ಮಾಡೋ ಮೂವಿಯಲ್ಲೆಲ್ಲ ಒಂದು ಲವ್, ಆ ಒಂದು ಹುಡುಗಿ ಪಾತ್ರ ಏನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಸ್ ಎ ಡೈರೆಕ್ಟರ್ ಆಗಲಿ ಅವ್ರ ಮೂವಿಯಲ್ಲೂ ಅಷ್ಟೇ. ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಉಪ್ಪಿ ಸರ್ ಆ್ಯಕ್ಟಿಂಗು ಚೆನ್ನಾಗಿದೆ. ಆ್ಯಂಡ್ ಒಂದು ಟ್ವಿಸ್ಟ್ ಇನ್ ದ ಸೆನ್ಸ್, ನಾವೇನೋ ತೋರಿಸಿದ್ದಾದ್ಮೇಲೆ ನಮ್ಗೆ ಇಂಟರ್ವಲ್ ಮುಂಚೆನೆ ಆ ಒಂದು ಟ್ವಿಸ್ಟ್ ಗೊತ್ತಾಗುತ್ತೆ, ಓ ಹಿಂಗಾಯ್ತು ಅಂತ. ಅದಾದಮೇಲೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡೋವಂಥದ್ದಾಗಲಿ, ಅಲ್ಲೊಂದು ಸೀಕ್ವೆನ್ಸ್ ಅದು ತುಂಬ ಚೆನ್ನಾಗಿದೆ. ಓವರ್ ಆಲ್ ಮೂವಿ ಚೆನ್ನಾಗಿದೆ. ಬಟ್ ನನಗೆ ಒಂದು ಕ್ಲೈಮ್ಯಾಕ್ಸ್ ಏನಿದೆ, ಕ್ಲೈಮ್ಯಾಕ್ಸು ಒಂಥರ ಅದು ಕ್ಲೈಮ್ಯಾಕ್ಸಾ ಅದು ಅನಿಸ್ತು ನನಗೆ. ಲೈಟ್ಸ್ ಆನ್ ಆಯಿತು ಅಷ್ಟೇ, ಮುಗೀತು ಮೂವಿ, ಎಂಡ್ಲೆಸ್. ಸೊ ಎಲ್ಲ ಹೋಗಿ ನೋಡೋವಂಥ ಮೂವಿ, ದಯವಿಟ್ಟು ಹೋಗಿ ನೋಡಿ. ಬುದ್ಧಿವಂತರು ಹೋಗಿ ನೋಡಿ, ದಡ್ರು ಹೋಗಿ ನೋಡಿ. ಅರ್ಥ ಮಾಡ್ಕೊಳೋರು ದಡ್ರು, ಅರ್ಥ ಮಾಡ್ಕೊಂಡು ಇಲ್ದಿರೋರು ಬುದ್ಧಿವಂತರು. ಸೊ ನೋಡುವ, ಯಾರ್ಯಾರು ನೋಡಿದಿರೋ ಮೂವಿ ಈಗಾಗಲೇ ಕಮೆಂಟಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಬೇಕು ಅಂತ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗ್ತಿದೆ ಹೋಗಿ ದಯವಿಟ್ಟು ನೋಡಿ, ನೋಡ್ಕೊಂಬಂದು ಕಮೆಂಟ್ ಮಾಡಿ. ಈ ಮೂವಿ ಬಗ್ಗೆ ಅಥವಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು ಗೈಸ್.